ನೋಡಿ, ಇದು ಬಿಜೆಪಿಯ ಸಂಸ್ಕೃತಿಯನ್ನ ಎದ್ದಿ ತೋರಿಸುತ್ತೆ. ಯಾಕಂತಂದ್ರೆ ರವಿಕುಮಾರ್ ಅವರು ಅಷ್ಟೇ ಅಲ್ಲ, ಪದೇ ಪದೇ ಈ ರೀತಿಯ ಅಂದಂತ ಹೇಳಿಕೆಗಳನ್ನ ಮಹಿಳೆಯರಿಗೆ ಅಪಮಾನ ಮಾಡುವಂತದ್ದು ಅವರ ಚಾಲಿಯಾಗಿಬಿಟ್ಟಿದೆ. ಬಿಜೆಪಿಯವರು ಎಲ್ಲರ ಮನಸ್ಥಿತಿ ಇದೆ ಏನಪ್ಪಾ ಅಂತ ಹೇಳಿ ಇವತ್ತು ನಾವು ವಿಚಾರ ಮಾಡ್ತಾ ಇದ್ದೀವಿ. ಇವತ್ತು ಶಾಲಿನಿ ರಜನೀಶ್ ಅವರು ಯಾರು? ಅವರು ಒಂದು ಸರ್ಕಾರದ ಚೀಫ್ ಸೆಕ್ರೆಟರಿ, ಅಡ್ಮಿನಿಸ್ಟ್ರೇಷನ್ನ ಚೀಫ್ ಸೆಕ್ರೆಟರಿ. ಹೇಗೆ ಶಾಸಕಾಂಗಕ್ಕೆ ಹೇಗೆ ಮುಖ್ಯಮಂತ್ರಿ ಅವರು ಇದಿರ್ತಾರೆ, ಹಾಗೆ ಅವರು ಕೂಡ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ಗೆ ಅವರು ಕೂಡ ಚೀಫ್ ಸೆಕ್ರೆಟರಿ. ಅವರ ನೈತಿಕ ಸ್ಥೈರ್ಯ ಕುಗ್ಗಬೇಕು, ಮಹಿಳೆಯರು ಯಾರೂ ಕೂಡ ಮುಂದೆ ಬರಬಾರ್ದು. ಅವರ ಒಂದು ಮನುಸ್ಮೃತಿ ಏನಿದೆ ಅಲ್ಲ, ಬಿಜೆಪಿಯವರ ತತ್ವ ಸಿದ್ಧಾಂತ ಅಂತ ಹೇಳ್ತಾ ಇರ್ತಾರೆ, ಮನುಸ್ಮೃತಿಯ ಏನಿದೆ ಅಲ್ಲ, ಅದನ್ನ ಎಲ್ಲ ಕಡೆ ಬಿತ್ತನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಅವರ ಭಾವನೆ. ಯಾಕಂದ್ರೆ ಅವರು ತಾವಾಗಿ ಈ ರೀತಿ ಹೆಣ್ಮಕ್ಳ ಬಗ್ಗೆ ವಿಚಾರ ಮಾಡೋದ್ರಿಂದ ಇಂಥ ಭಾಷೆಗಳು ಬರ್ತವೆ, ಅಚಾನಕ್ ಆಗಿ ಬರೋದಿಲ್ಲ. ಕೆಟ್ಟ ಬಾಯಿ, ಹೊಲ್ಸು ಬಾಯಿ, ಏನ್ ಮಾತಾಡಿದ್ರು ಜನ ಸಹಿಸ್ತಾರೆ, ಕರ್ನಾಟಕ ರಾಜ್ಯದ ಜನ ಅವ್ರನ್ನ ಬದುಕಿಸ್ತಾರೆ ಅನ್ನುವಂತ ಭಾವನೆ ಬಿಜೆಪಿಯವರಿಗೆ ಬಂದ್ಬಿಟ್ಟಿದೆ. ಇದನ್ನ ಅತ್ಯಂತ ಖಂಡನೀಯ. ಯಾಕಂತಂದ್ರೆ ಹಾದಿ ಬೀದಿಯಲ್ಲಿ ಹೋಗುವಂತ ಹೆಣ್ಮಕ್ಕಳಿಗೆ ಅವಮಾನ ಮಾಡಿದ್ರೇನೆ ಅದನ್ನ ಖಂಡನೆ ಮಾಡೋದು ನಮ್ಮ ಸಮಾಜದ ಧರ್ಮ. ಅಂಥದ್ರಲ್ಲಿ ವಿಧಾನಸೌಧದಲ್ಲಿ 10 ಜನರ ಎದುರುಗಡೆ ರಾಜಾರೋಷವಾಗಿ ಒಂದು ಚೀಪ್ ಮೆಂಟಾಲಿಟಿ ಇಟ್ಕೊಂಡು, ಅದು ಯಾರು? ಕೌನ್ಸಿಲ್ನ ಚೀಫ್ ವಿಪ್ ಅವರು. ಏನ್ ಸಣ್ಣ ಮಗ ಏನಲ್ಲ ರವಿಕುಮಾರ್ ಅವರು, ಬಾಯಲ್ಲಿ ಬಟ್ಟಿಟ್ರೆ ಏನ್ ಕಚ್ಚುವಂತ ವಯಸ್ಸೇನಲ್ಲ. ಒಂದು ಚೀಫ್ ಸೆಕ್ರೆಟರಿಗೆ ಆ ರೀತಿ ಹಾಯಾಗಿ ಮಾತನಾಡ್ತಾರೆ ಅಂತಂದ್ರೆ ಅವರ ಮನಸ್ಥಿತಿ, ಅವರ ಭಾವನೆ ಒಬ್ಬ ಮಹಿಳೆಯ ಬಗ್ಗೆ ಯಾವ ರೀತಿ ಇದೆ ಅನ್ನೋದು ನೋಡ್ಬೇಕು. ಖಂಡಿತವಾಗ್ಲೂ ಬಿಜೆಪಿಯ ಸಂಸ್ಕೃತಿ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಮನು ಸಂಸ್ಕೃತಿ ಏನಿದೆ ಆದ್ರೆ ಎದ್ದು ತೋರಿಸ್ತಾ ಇದೆ. ನಾನು ಮತ್ತೆ ಇದನ್ನೇ ಹೇಳಲಿಕ್ಕೆ ಬಯಸ್ತೇನೆ, ಅವರು ಕೂಡ ಒಂದು ತಾಯಿಯ ಗರ್ಭದಿಂದ ಹುಟ್ಟಿ ಬಂದಂತವ್ರು. ಅವ್ರಿಗೂ ಬಹುಶಃ ಹೆಣ್ಮಕ್ಳು, ಅವರ ಅಕ್ಕ ತಂಗಿಯರು ಇರಬಹುದು, ಅವರ ಹೆಂಡತಿ ಕೂಡ ಹೆಣ್ಮಗಳು, ಮಕ್ಕಳಿರಬಹುದು ಅವರಿಗೆ. ಆದ್ರೆ ಈ ರೀತಿ ಬೇರೆ ಹೆಣ್ಮಕ್ಳಿಗೆ ಮಾತನಾಡ್ತಾರಲ್ಲ, ನಿಮ್ಮ ಮನೆಯವರಿಗೆ ಬೇರೆಯವ್ರು ಹಿಂಗೆ ಮಾತನಾಡಿದ್ರೆ ನೀವು ಸಹಿಸ್ಕೊಳ್ತೀರಾ? ಈ ಪ್ರಶ್ನೆ ನಾನು ಕೇಳಲಿಕ್ಕೆ ಬಯಸ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.